ಹಲೋ ಡಿಯರ್ ಫ್ರೆಂಡ್ಸ್, ನಮ್ಮೆಲ್ಲರಿಗೂ ರೆಸ್ಪೆಕ್ಟ್ ಅಂತ ಅಂದರೆ ತುಂಬ ಇಷ್ಟ. ಸೊ ಫ್ಯಾಮಿಲಿ ಮೆಂಬರ್ಸಿಂದ ಇರಬಹುದು, ಫ್ರೆಂಡ್ಸಿಂದ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ನಮ್ಮನ್ನು ರೆಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿಗಳಂದ್ರೂ ಕೂಡ ನಮಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ರೆಸ್ಪೆಕ್ಟ್ ಅನ್ನೋದು ನಮ್ಮೆಲ್ಲರಿಗೂ ಮುಖ್ಯವಾದ ಎಮೋಷನ್. ಆದರೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಸುತ್ತಮುತ್ತ ಕಂಟಿನ್ಯೂಸ್ ಆಗಿ ನಾವು ಡಿಸ್ರೆಸ್ಪೆಕ್ಟ್ನ, ಇನ್ಸಲ್ಟ್ಸ್ನ ಅನುಭವಿಸ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಡೌನ್ ಆಗೋದಾಗ್ತಾ ಇರುತ್ತೆ. ಆ್ಯಂಡ್ ಅಂಥ ಸಿಚುವೇಶನನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಸೊ ಜಗಳ ಮಾಡಿದರೆ ಅಫ್ಕೋರ್ಸ್ ಜಗಳ ದೊಡ್ಡದಾಗಿ ತಿರುಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅಗೇನ್ ಎಲ್ಲ ಬ್ಲೇಮ್ ನಿಮ್ಮ ತಲೆ ಮೇಲೆ ಬರೋ ಸಾಧ್ಯತೆ ಇರುತ್ತೆ, ಓವರ್ ರಿಯಾಕ್ಟಿವ್ ಅಂತ. ಅಥವಾ ನಿಮ್ಮನ್ನೇ ನೀವು ಸೆಲ್ಫ್ ಡೌಟ್ ಮಾಡ್ತಾ, ನಿಮಗೆ ನೀವು ಕ್ರಿಟಿಸೈಸ್ ಮಾಡ್ತಾ ಹೋದ್ರೆ ನೀವು ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನಿಮ್ ತಪ್ಪೇ ಇಲ್ಲದೆ ಯಾರೋ ಬಂದು ಸುಮ್ಮನೆ ನಿಮ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಗೆ ಇನ್ಸಲ್ಟ್ ಮಾಡೋದು, ನಿಮ್ಗೆ ಬ್ಯಾಡ್ ಆಗಿ ಮಾತಾಡೋದು, ನೆಗೆಟಿವ್ ಆಗಿ ಮಾತಾಡೋದು, ಚುಚ್ಚು ಮಾತಾಡೋದು ಆಡ್ತಾ ಇದ್ದಾರೆ ಅಂತ ಅಂದ್ರೆ ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? 100% ಸಾಧ್ಯ ಇದೆ. ಸೈಕಲಾಜಿಕಲಿ ಪ್ರೂವನ್ ಮೆಥಡ್ನ ನೀವೇನಾದ್ರೂ ಯೂಸ್ ಮಾಡಿದ್ದೇ ಆದ್ರೆ ನಿಮ್ಗೆ ಯಾರೇ ಇನ್ಸಲ್ಟ್ ಮಾಡ್ತಾ ಇರ್ಲಿ, ಎಷ್ಟೇ ಇನ್ಸಲ್ಟ್ ಮಾಡ್ತಾ ಇರ್ಲಿ, ಅದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೋದು. ಇವತ್ತಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಎಂಡ್ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಹೆಸರು ಸಂಜನಾ, ಐ ಆಮ್ ಎ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಈ ವಿಡಿಯೋದಲ್ಲಿ ನಾವು 3 ಪ್ರಮುಖ ವಿಷಯವನ್ನ ತಿಳ್ಕೊಳ್ತಾ ಹೋಗ್ತೀವಿ. ಫಸ್ಟ್ ಏನಂತ ಅಂದ್ರೆ, ಯಾಕೆ ನಿಮಗೆ ಜನ ಇನ್ಸಲ್ಟ್ ಮಾಡ್ತಾರೆ, ಅದ್ರ ಹಿಂದಿರುವಂತಹ ರೀಸನ್ ಏನು? ನೀವು ಎಷ್ಟೇ ಪ್ರಯತ್ನ ಪಟ್ರು, ಹೇಳಿದ್ರು, ಮಾತಾಡಿದ್ರು, ಅತ್ತರು, ಬೇಜಾರು ಮಾಡ್ಕೊಂಡ್ರು, ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾಕೆ ಎದುರಿಗಿರೋ ಪರ್ಸನ್ ಕಂಟಿನ್ಯೂಸ್ ಆಗಿ ನಿಮ್ಗೆ ಇನ್ಸಲ್ಟ್ ಮಾಡ್ತಾ ಇರ್ತಾರೆ? ದೇರ್ ಇಸ್ ಅ ರೀಸನ್. ಸೊ ಅದಾದ್ಮೇಲೆ ಪ್ರಾಕ್ಟಿಕಲಿ ನೀವು ಈ ಇನ್ಸಲ್ಟ್ನ ಹೆಂಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದು ಅಂತ ತಿಳ್ಕೋಣ. ಸೊ ಫಸ್ಟ್ ಆಫ್ ಆಲ್, ಯಾಕೆ ನಿಮಗೆ ಜನ ಇನ್ಸಲ್ಟ್ ಮಾಡ್ತಾರೆ? ನೆನಪಿಡಿ, ನಿಮಗೆ ಇನ್ಸಲ್ಟ್ ಮಾಡ್ತಾ ಇರೋ ವ್ಯಕ್ತಿ ನಿಮಗೆ ಇನ್ಸಲ್ಟ್ ಮಾಡ್ತಾ ಇಲ್ಲ, ಬದಲಾಗಿ ತಮಗೆ ತಾವು ಇನ್ಸಲ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮಗೆ ಆಶ್ಚರ್ಯ ಅನಿಸ್ಬೋದು, ಏನಿದು ಅಂತ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಹೇಗೆ ನಡ್ಕೊಳ್ತಾರೆ ಅನ್ನೋದು, ಅವರು ತಮ್ಮ ಜೊತೆ ಹೇಗೆ ನಡ್ಕೊಳ್ತಾರೆ, ಎಕ್ಸಾಕ್ಟ್ಲಿ ಬೇರೆಯವ್ರ ಜೊತೆನೂ ಹಾಗೆ ನಡ್ಕೊಳ್ತಾರೆ. ಸರ್ಫೇಸ್ ಲೆವೆಲಲ್ಲಿ ನಿಮಗೆ ಅನ್ನಿಸ್ದೇ ಇರ್ಬೋದು, ಅದು ಹೇಗೆ ಸಾಧ್ಯ, ಅವ್ರು ಆರಾಮಾಗೇ ಇದ್ದಾರೆ, ಅವರು ಚೆನ್ನಾಗೇ ತಮ್ಮನ್ನು ತಾವು ಟ್ರೀಟ್ ಮಾಡ್ಕೊಳ್ತಾರೆ ಅಂತ. ನೋ, ಕೋರ್ ಲೆವೆಲಲ್ಲಿ ಸೊ ಅವರು ಕೂಡ ತಮ್ಮ ಬಗ್ಗೆ ಹೈಯೆಸ್ಟ್ ಲೆವೆಲ್ ಆಫ್ ಇನ್ಸೆಕ್ಯೂರಿಟಿ, ಭಯ, ಅಥವಾ ಒಂದು ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿರುತ್ತೆ ಅದನ್ನು ಕ್ಯಾರಿ ಮಾಡ್ತಾ ಇರ್ತಾರೆ. ಸೈಕಲಾಜಿಕಲಿ ಇನ್ನೊಂದು ರೀಸನ್ ಏನು, ಯಾವ ಕಾರಣದಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಇನ್ಸಲ್ಟ್ ಮಾಡೋದು ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ನಾ ಮೊದಲೇ ಹೇಳಿದಾಗೆ ಫಸ್ಟ್ ರೀಸನ್ ಏನು, ದೇ ಆರ್ ಇನ್ಸೆಕ್ಯೂರ್. ಹೌದಾ? ಇನ್ಸೆಕ್ಯೂರ್ ವ್ಯಕ್ತಿ ಏನಿರ್ತಾರೆ, ಸೊ ಅವರು ಇಲ್ಲಿರ್ತಾರೆ ಅಂತ ತಿಳ್ಕೊಳ್ಳಿ, ಅವರ ಎದುರುಗಡೆ, ಅವರ ದೃಷ್ಟಿಯಲ್ಲಿ, ಆಯಿತಾ, ಅವರ ದೃಷ್ಟಿಯಲ್ಲಿ ನೀವು ಲೈಫ್ನಲ್ಲಿ ಪ್ರೋಗ್ರೆಸ್ ಮಾಡ್ತಾ ಇರ್ತೀರ. ಸಮ್ವೇರ್ ಅವರ ದೃಷ್ಟಿಯಲ್ಲಿ ನೀವು ಅವ್ರಿಗಿಂತ ಬೆಟರ್ ಆಗಿ ಕಂಡಾಗ, ಆಯಿತಾ, ನಿಮ್ಮನ್ನು ಅವರು ಇಲ್ಲಿ ನೋಡ್ತಾ ಇದ್ದಾಗ ಏನು ಮಾಡ್ತಾರೆ, ಅದನ್ನು ಇನ್ಸೆಕ್ಯೂರ್ ಪೀಪಲ್ಗೆ ಸಹಿಸ್ಲಿಕ್ಕಾಗಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂತ ಅಂದರೆ, ದೇ ಟ್ರೈ ಟು ಪುಲ್ ಯು ಡೌನ್ ಅಂತ. ಅಂದರೆ ನಿಮ್ಮ ಕಾಲು ಎಳೆದು ಅಥವಾ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡಿ, ಇನ್ಸಲ್ಟ್ ಮಾಡಿ, ನಿಮ್ಮನ್ನು ಅವ್ರಿಗಿಂತ ಕೆಳಗೆ ಬರುವಂತೆ, ಸೊ ನಿಮ್ಮ ಕಾನ್ಫಿಡೆನ್ಸ್ನ ತಗ್ಗಿಸಿ, ನೀವು ಫೋಕಸ್ ಮಾಡದೆ ಇರೋ ಥರ ಮಾಡಿ ಅವರಿಗಿಂತ ನಿಮ್ಮನ್ನು ಕೆಳಗೆ ಬರೋ ರೀತಿ ಮಾಡೋ ಪ್ರಯತ್ನದಲ್ಲಿ ಇರ್ತಾರೆ. ಎರಡನೇ ರೀಸನ್ಗೆ ಬರೋಣ. ಸೊ ಈಗ ನೀವು ಎಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಆತ್ರು, ಬೇಜಾರು ಮಾಡ್ಕೊಂಡ್ರು, ನಿಮಗೆ ಇನ್ಸಲ್ಟ್ ಮಾಡುವಂತಹ ವ್ಯಕ್ತಿ ಇನ್ಸಲ್ಟ್ ಮಾಡ್ತಾನೆ ಇರ್ತಾರೆ. ಅವ್ರು ತಪ್ಪನ್ನು ತಿದ್ದುಕೊಳ್ಳೋದೇ ಇಲ್ಲ. ಯಾಕೆ? ದೇರ್ ಇಸ್ ಅ ರೀಸನ್. ಸೊ ಈ ಒಂದು ಲೈನ್ನ ನೆನ್ಪಿಟ್ಕೊಳ್ಳಿ, ರಿವಾರ್ಡ್ ದ ಬಿಹೇವಿಯರ್ ಯು ವಾಂಟ್ ಟು ರಿಪೀಟ್. ರಿವಾರ್ಡ್, ರಿಪೀಟ್. ಸೊ ಇದು ಎರಡನ್ನ ನೆನ್ಪಿಟ್ಕೊಳ್ಳಿ. ಸೊ ಹೀಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೇಲಿ ನಾಯಿ ಸಾಕಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ನಾಯಿ ಸಾಕಿರ್ತೀರ, ಆ ಪೆಟ್ ಇರುತ್ತೆ ನಿಮ್ಮಲ್ಲಿ. ಪೆಟ್ಗೆ ನೀವು ಮಾತು ಕಲಿಸ್ತಾ ಇರ್ತೀರ, ಕುತ್ಕೋ, ನಿಲ್ಲು ಅಂತ ಎಲ್ಲ ಕಮಾಂಡ್ ಕೊಡ್ತಾ ಇರ್ತೀರ, ಆಯಿತಾ. ಸೊ ಅದು ನಿಮ್ಮ ಮನೇಲಿ ಸಾಕಿರೋ ನಾಯಿ ನೀವು ಹೇಳಿರೋ ಮಾತು ಕೇಳಿದ ತಕ್ಷಣ ನೀವೇನು ಮಾಡ್ತೀರಾ? ಅದಕ್ಕೆ ಬಿಸ್ಕೆಟ್ ಕೊಡೋದು ಅಥವಾ ಅದಕ್ಕೆ ಏನಾದರೂ ಒಂದು ರಿವಾರ್ಡ್ ಕೊಡೋದು ಮಾಡ್ತೀರಾ. ರಿವಾರ್ಡ್ ಅಂತ ಅಂದ್ರೇನು, ಒಂದು ಗಿಫ್ಟ್ ಕೊಡೋದು ಮಾಡ್ತೀರಾ. ಅದಕ್ಕೆ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಮಾಡ್ತೀರಾ. ಏನಂತ, ನಿಮ್ಮ ಮನೇಲಿ ಈಗ ಮಕ್ಕಳು ಇರ್ತಾರೆ ಅಲ್ವಾ, ಸೊ ಅವರು
ನೀವ್ ಹೇಳ್ದಂಗೆ ಕೇಳೋದು ಮಾಡಿದ್ರೆ ಅಥವಾ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಅವಾಗ್ಲೂ ಕೂಡ ನೀವೇನಂತೀರ, ನೋಡು ಈ ಎಕ್ಸಾಮಲ್ಲಿ ನೀ ಚೆನ್ನಾಗಿ ಮಾರ್ಕ್ಸ್ ತೆಗಿ, ನಾನು ಹಿಂಗೆ ಸೈಕಲ್ ಕೊಡಿಸ್ತೀನಿ ಅಥವಾ ನಾನು ಹಿಂಗೆ ಆ ಗಿಫ್ಟ್ ಕೊಡಿಸ್ತೀನಿ, ಈ ಗಿಫ್ಟ್ ಕೊಡಿಸ್ತೀನಿ. ರಿವಾರ್ಡ್ ಇದು. ಯಾಕೆ? ಸೊ ಮಕ್ಳೇನ್ ಥಿಂಕ್ ಮಾಡ್ತಾರೆ, ಓಕೆ ನನಗೆ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನಂಗೆ ಏನಾದ್ರೂ ಒಳ್ಳೆ ಗಿಫ್ಟ್ ಸಿಗುತ್ತೆ, ಹಾಗಾದ್ರೆ ಲೆಟ್ ಮೀ ಡೂ ಇಟ್ ಅಂತ. ಸೊ ಅವ್ರು ಓದ್ತಾ ಇರ್ತಾರೆ ಅಂಡ್ ಓದಾದ್ಮೇಲೆ ಒಳ್ಳೆ ರಿಸಲ್ಟ್ ಸಿಕ್ಕಿ ಆದ್ಮೇಲೆ ನೀವೇನ್ ಮಾಡ್ತೀರಾ, ಆ ಬಿಹೇವಿಯರ್ ಏನಿದೆ, ಸ್ಟಡಿ ಮಾಡಬೇಕು, ಅವರು ಸ್ಟಡೀಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಆ ಬಿಹೇವಿಯರ್ ರಿಪೀಟ್ ಆಗಲಿ ಅಂತ ನೀವೇನು ಮಾಡ್ತೀರಾ, ರಿವಾರ್ಡ್ ಅಥವಾ ಬಹುಮಾನವನ್ನು ಕೊಡ್ತೀರಾ. ಎಕ್ಸಾಕ್ಟ್ಲಿ ಇದನ್ನು ಈಗ ನಿಮಗೆ ಇನ್ಸಲ್ಟ್ ಮಾಡೋ ವ್ಯಕ್ತಿಗಳ ಮೇಲೆ ಈ ಕಾನ್ಸೆಪ್ಟ್ನ ಶಿಫ್ಟ್ ಮಾಡೋಣ. ಓಕೆನಾ? ಸೊ ಅಪ್ಲೈ ಮಾಡೋಣ. ಸೊ ಏನಂತ ಅಂದರೆ, ಈಗ ನಿಮಗೆ ಇನ್ಸಲ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿ ರಿವಾರ್ಡಿಗೋಸ್ಕರ ಕಾಯ್ತಾ ಇರ್ತಾರೆ. ಈಗ ನಿಮ್ಮ ಮನೇಲಿ ಸಾಕಿದ ನಾಯಿ ಮಾತು ಕೇಳಿದ ತಕ್ಷಣ ನೀವು ಒಂದು ಬಿಸ್ಕೆಟ್ ಕೊಡ್ತೀರ. ನಿಮ್ಮ ಮನೆಯಲ್ಲಿ ಇರುವಂಥ ಮಗು, ಓಕೆನಾ, ಮಗು ನಿಮ್ಮ ಮಾತು ಕೇಳಿದ ತಕ್ಷಣ ಏನು ಮಾಡ್ತೀರಾ, ಅದಕ್ಕೆ ಗಿಫ್ಟ್ ತಂದು ಕೊಡ್ತೀರಾ. ಯಾಕೆ? ಅವರಿಬ್ಬರ ಬಿಹೇವಿಯರ್ ರಿಪೀಟ್ ಆಗಲಿ. ಸೇಮ್ ವೇ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡುವಂಥ, ನಿಮಗೆ ಇನ್ಸಲ್ಟ್ ಮಾಡುವಂಥ ವ್ಯಕ್ತಿ ನಿಮ್ಮ ರಿವಾರ್ಡಿಗೋಸ್ಕರ, ನಿಮ್ಮ ಗಿಫ್ಟಿಗೋಸ್ಕರ ಕಾಯ್ತಾ ಇರ್ತಾರೆ. ಡೂ ಯು ನೋ ರಿವಾರ್ಡ್ ಯಾವುದು ಅಂತ? ನೀವು ಅವರಿಗೆ ಕೊಡುವಂಥ ಗಿಫ್ಟ್ ಯಾವುದು ಅಂತ? ನಿಮ್ಮ ಕಣ್ಣೀರು, ಬೇಜಾರು, ಮಾತು, ಎಕ್ಸ್ಪ್ಲನೇಷನ್. ಸೊ ಇವೆಲ್ಲ ಏನಿದೆ ರಿವಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ವ್ಯಕ್ತಿ ಆಯ್ತಾ, ಸೈಕಲಾಜಿಕಲಿ ದೇ ಆರ್ ಲುಕಿಂಗ್ ಫಾರ್ ರಿವಾರ್ಡ್. ಸೊ ಒನ್ಸ್ ಆ ರಿವಾರ್ಡ್ ಅವರಿಗೆ ಸಿಗ್ತಾ ಇದ್ದಾಗೆ ಸಮ್ವೇರ್, ಓ ನಾ ಗೆದ್ದೆ ಹಾಗಾದ್ರೆ ಅನ್ನೋ ಆ ಕೆಮಿಕಲ್ ಏನಿದೆ, ಆ ವಿನ್ ಕೆಮಿಕಲ್ ಅಥವಾ ಡೋಪಮಿನ್ ಅವರ ಬ್ರೈನ್ ನಲ್ಲಿ ರಿಲೀಸ್ ಆಗುತ್ತೆ. ನೋ ಮ್ಯಾಟರ್ ವಾಟ್, ನೀವು ಎಷ್ಟೇ ಹೇಳಿದ್ರು, ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ದೇ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಆಯ್ತಾ? ನೀವು ಎಷ್ಟೇ ಬೇಜಾರು ಮಾಡ್ಕೊಳ್ಳಿ, ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿ ಅಥವಾ ನಿಮಗೆ ಇನ್ಸಲ್ಟ್ ಮಾಡುವಂತಹ ವ್ಯಕ್ತಿ ಸ್ಟಾಪ್ ಮಾಡಲ್ಲ. ಯಾಕೆ? ಅವ್ರಿಗೆ ಏನ್ ಬೇಕು ಸಿಗ್ತಾ ಇದೆಯಲ್ಲ. ನಿಮ್ ಕಣ್ಣೀರಿರ್ಬೋದು, ನಿಮ್ ಬೇಜಾರಿರ್ಬೋದು, ಅಥವಾ ನೀವು ಅಪ್ಸೆಟ್ ಆಗೋದಿರ್ಬೋದು, ಇವೆಲ್ಲ ಸೈಕಲಾಜಿಕಲಿ ದೇ ಆರ್ ರಿವಾರ್ಡ್ಸ್. ಸೊ ಆ ರಿವಾರ್ಡ್, ಆ ಡೋಪಮಿನ್ ಹಿಟ್ ಅವರಿಗೆ ಸಿಗ್ತಾ ಇದ್ದಾಗ ದೇ ವಿಲ್ ನಾಟ್ ಸ್ಟಾಪ್. ಹಾಗಾದ್ರೆ ಇದನ್ನ ತಡೆಯೋದಾದ್ರೂ ಹೇಗೆ? ನಿಮಗೆ ಗೊತ್ತಾ ಮೋಸ್ಟ್ ಡೇಂಜರಸ್ ವ್ಯಕ್ತಿ ಯಾರು ಅಂತ? ಸೊ ಎಷ್ಟೇ ಇನ್ಸಲ್ಟ್ ಆಗ್ತಾ ಇರಲಿ, ಎಷ್ಟೇ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇರಲಿ, ಟ್ರಿಗರ್ ಆಗದೆ ಕಾಮ್ ಆಗಿ ಇರುವಂಥ ವ್ಯಕ್ತಿ ಇರ್ತಾರಲ್ಲ, ತನ್ನ ಪ್ರಶಾಂತತೆಯನ್ನು ಮೇಂಟೈನ್ ಮಾಡುವಂಥ ವ್ಯಕ್ತಿ ಇರ್ತಾರಲ್ಲ, ದೇ ಆರ್ ದ ಮೋಸ್ಟ್ ಡೇಂಜರಸ್. ಯಾಕೆ? ನಾರ್ಮಲಿ ಪೀಪಲ್ ಏನು ಮಾಡ್ತಾರೆ, ಯಾರಾದರೂ ಇನ್ಸಲ್ಟ್ ಮಾಡಿದ ತಕ್ಷಣ ಸಾಕು ಟ್ರಿಗರ್ ಆಗೋದು, ರಿಯಾಕ್ಟ್ ಮಾಡೋದು, ಓವರ್ ಎಕ್ಸ್ಪ್ಲೇನ್ ಮಾಡೋದು, ಅಥವಾ ನನಗೆ ಯಾಕೆ ಹಾಗಂದೆ ಹೀಗಂದೆ ಅಂತ ಹೇಳಿ ಅವರ ಒಂದು ದ ವಿಯರ್ಡ್ ಸೈಡ್ ಹೊರಗಡೆ ಬರೋದು. ಬಟ್ ಕಾಮ್ ಇದ್ದಾಗ ಏನಾಗುತ್ತೆ, ಕಾಮ್ ಇರೋ ವ್ಯಕ್ತಿ ಯಾಕೆ ಡೇಂಜರಸ್ ಅಂತ ಅಂದರೆ, ಆ ಕಾಮ್ನೆಸ್ನ ಹಿಂದೆ ಕ್ಯಾಲ್ಕುಲೇಷನ್ ಇರುತ್ತೆ, ಸ್ಟ್ರಾಟಜಿ ಇರುತ್ತೆ. ಸೊ ಬುದ್ಧಿವಂತಿಕೆ ಎಲ್ಲಿದೆ ಅಂತ ಅಂದರೆ, ಈ ಒಂದು ಎದುರುಗಡೆ ಇರೋ ವ್ಯಕ್ತಿ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇರಲಿ, ಸ್ಟೇ ಕಾಮ್, ಸ್ಟೇ ಗ್ರೌಂಡೆಡ್. ಸೊ ಇದೇನಂತ ಅಂದರೆ, ನೀವು ಎಷ್ಟು ನೀವು ಕಾಮ್ ಆಗಿ ಇರ್ತೀರ ಅಷ್ಟು ಪವರ್ಫುಲ್ ಆಗಿ ಇರ್ತೀರ. ಯೂಶಲಿ ನಮ್ಮಲ್ಲಿ ಏನು ಒಂದು ತಪ್ಪು ಧೋರಣೆ ಇದೆ ಏನಂತ ಅಂದರೆ, ನಮ್ಮ ಮೈಂಡ್ಸೆಟ್ ಏನಿದೆ, ಲೈಕ್ ಅರ್ಚಾಡೋದು, ಕಿರ್ಚಾಡೋದು, ಲೌಡ್ ಆಗಿರೋದು. ಸೊ ಇವೆಲ್ಲ ಸ್ಟ್ರೆಂತ್ ಅಂತ ತಿಳ್ಕೊಳ್ತೀವಿ, ಅದು ರಿಯಲ್ ವೀಕ್ನೆಸ್. ಸೊ ದ ಸ್ಟ್ರೆಂತ್ ಏನು ಅಂತ ಅಂದರೆ ಟು ಬಿ ಕಾಮ್. ಸೊ ಯಾಕೆ? ಕಾಮ್ನೆಸ್ ಮೇಂಟೈನ್ ಮಾಡ್ತಾ ಇರುವಂಥ, ಪ್ರಶಾಂತವಾಗಿ ಎದುರುಗಡೆ ಇರೋ ವ್ಯಕ್ತಿ ಇನ್ಸಲ್ಟ್ ಮಾಡ್ತಾ ಇದ್ರೂ ಕೂಡ ತಾಗಿಸ್ಕೊಳ್ದೆ ಕಾಮ್ ಆಗಿ ಇರುವಂಥ ವ್ಯಕ್ತಿ ಯಾಕೆ ಡೇಂಜರಸ್? ಅದ್ರ ಹಿಂದಿರುವಂಥ ಕ್ಯಾಲ್ಕುಲೇಷನ್ ಅಥವಾ ಸ್ಟ್ರಾಟಜಿ ಆದರೂ ಏನು ಅಂತ ಅಂದರೆ, ಎದುರುಗಡೆ ಇರೋ ವ್ಯಕ್ತಿ, ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರೋ ವ್ಯಕ್ತಿ, ಇನ್ಸೆಕ್ಯೂರ್ ವ್ಯಕ್ತಿ, ಆ್ಯಂಡ್ ಆಲ್ಸೋ ಆ ವ್ಯಕ್ತಿ ಒಂದು ರಿವಾರ್ಡಿಗೋಸ್ಕರ, ಗಿಫ್ಟಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ನಿಮ್ಮಿಂದ. ಆ ರಿವಾರ್ಡ್ ಯಾವುದು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಸಾಕಿರುವಂತಹ ಪೆಟ್ ಆ್ಯನಿಮಲ್ ಬಿಸ್ಕೆಟಿಗೋಸ್ಕರ ವೇಟ್ ಮಾಡುತ್ತೆ. ನಿಮ್ಮ ಮಗು ಏನಿರುತ್ತೆ ಅಥವಾ ನಿಮ್ಮ ಮಕ್ಕಳು ಏನಿರ್ತಾರೆ, ಸೊ ಅವರು ನೀವು ಒಂದು ಸೈಕಲ್ ಅಥವಾ ಗಿಫ್ಟ್ ಕೊಡಿಸ್ಲಿ ಅನ್ನೋದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಸೇಮ್ ವೇ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿ ನಿಮ್ಮ ರಿಯಾಕ್ಷನ್ನಿಗೆ ಕಾಯ್ತಾ ಇರ್ತಾರೆ. ದ ಮೊಮೆಂಟ್ ನೀವು ರಿಯಾಕ್ಟ್ ಮಾಡಿದ ತಕ್ಷಣ ಅವರ ಬ್ರೈನ್ನ ಒಳಗಡೆ ವಿನ್ನಿಂಗ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ಆ ವಿನ್ನಿಂಗ್ ಕೆಮಿಕಲ್ ಇಸ್ ನಥಿಂಗ್ ಬಟ್ ಡೋಪಮಿನ್. ಡೋಪಮಿನ್ ರಾಂಗ್ ವೇಯಲ್ಲಿ ರಿಲೀಸ್ ಆದಾಗ ಇಟ್ಸ್ ಎಡಿಕ್ಟಿವ್. ಆಯ್ತಾ? ಎಡಿಕ್ಟಿವ್ ಅಂತ ಅಂದರೆ ಏನು? ಈಗ ನಾವು ಮೊದಲೇ ಡಿಸ್ಕಸ್ ಮಾಡ್ದಂಗೆ, ನೀವು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು, ಎಷ್ಟೇ ಬೇಜಾರು ಮಾಡಿಕೊಂಡು ನಿಮಗೆ ಇನ್ಸಲ್ಟ್ ಮಾಡೋ ವ್ಯಕ್ತಿ ಕಂಟಿನ್ಯೂ ಆಗ್ತಾ ಇರ್ತಾರೆ, ಇನ್ಸಲ್ಟ್ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಯಾಕೆ? ಬಿಕಾಸ್ ಆಫ್ ಡೋಪಮಿನ್ ಹಿಟ್. ಸೊ ಒಂದ್ಸಲ ನೀವು ಅವರಿಗೆ ರಿವಾರ್ಡ್ ಕೊಟ್ಟಿರ್ತೀರ, ನಿಮ್ಮ ರಿಯಾಕ್ಷನ್ ಥ್ರೂ ನೀವು ಒಂದ್ಸಲ ಅವರಿಗೆ ರಿವಾರ್ಡ್ ಕೆಮಿಕಲ್ ಕೊಟ್ಟಿರ್ತೀರ, ಹೌದಾ? ಅವರ ಬ್ರೈನ್ನಲ್ಲಿ ಅಫ್ಕೋರ್ಸ್ ಡೋಪಮಿನ್ ರಿಲೀಸ್ ಆಗಿರುತ್ತೆ. ಡೋಪಮಿನ್ ರಾಂಗ್ ವೇಯಲ್ಲಿ ರಿಲೀಸ್ ಆದಾಗ ಮತ್ತೆ ಮತ್ತೆ ಬೇಕು ಬೇಕು ಅನಿಸುತ್ತೆ. ಸೊ ದಟ್ಸ್ ವೈ ಅವ್ರು ಏನು ಮಾಡ್ತಾರೆ, ದೇ ಕಂಟಿನ್ಯೂ ಟು ಇನ್ಸಲ್ಟ್ ಯು. ಇನ್ಸಲ್ಟ್ ಮಾಡಿ 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 ಆ ವಿನ್ನಿಂಗ್ ಕೆಮಿಕಲ್ನ ಅವರ ಬ್ರೈನ್ನಲ್ಲಿ ರಿಲೀಸ್ ಮಾಡ್ತಾ ಇರ್ತಾರೆ.
ನಿಮಗೆ ಇನ್ಸಲ್ಟ್ ಮಾಡ್ತಾ ಇರುವಂಥ ವ್ಯಕ್ತಿಯ ಉದ್ದೇಶ ಏನಾಗಿರುತ್ತೆ, ಅವರ ದೃಷ್ಟಿಯಲ್ಲಿ ಅವ್ರು ಇಲ್ಲಿರ್ತಾರೆ, ನೀವು ಇಲ್ಲಿರ್ತೀರ, ಅವ್ರ ದೃಷ್ಟಿಯಲ್ಲಿ ಯು ಆರ್ ಅ ಬೆಟರ್ ಪರ್ಸನ್. ಸೊ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ತಗ್ಗಿಸಿದಾಗ ನೀವು ಇಲ್ಲಿಗೆ ಬರ್ತೀರಾ. ಸೊ ನನಗಿಂತ ಕೆಳಗೆ ಬಂದಾಗ ಸೊ ಅವ್ರಿಗೆ ಒಂದು ರೀತಿ ಖುಷಿ ಆಗುತ್ತೆ, ವಿನ್ನಿಂಗ್ ಕೆಮಿಕಲ್ ಡೋಪಮಿನ್ ಹಿಟ್ ಆಗುತ್ತೆ, ಬಿಕಾಸ್ ದೇ ಆರ್ ಬೇಸಿಕಲಿ ಇನ್ಸೆಕ್ಯೂರ್. ಹೌದಾ, ಅವ್ರ ಬಗ್ಗೆ ಅವರಿಗೆ ಇನ್ಸೆಕ್ಯೂರಿಟಿ ಇದೆ, ದಟ್ಸ್ ವೈ ಇದನ್ನೆಲ್ಲ ಅವರು ಮಾಡ್ತಾರೆ. ಬಟ್ ನೀವೇನು ಮಾಡ್ತಾ ಇದ್ದೀರಾ, ನೀವಿಲ್ಲೇ ಇದ್ದೀರಾ, ಅವ್ರು ಎಷ್ಟೇ ಹೇಳ್ತಾ ಇದ್ರೂ ಕೂಡ ನೀವು ರಿಸೀವ್ ಮಾಡ್ತಾ ಇಲ್ಲ. ಹೌದಾ, ನೀವು ತಟಸ್ಥವಾಗಿದ್ದೀರಾ, ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ಬೆಸ್ಟ್ ವೇ ಹಾಗಾದರೆ ನಿಮ್ಮಲ್ಲಿ ಡಿಸ್ರೆಸ್ಪೆಕ್ಟಿಂದ ಹೊರಗಡೆ ಬರಲಿಕ್ಕೆ ಅಥವಾ ಡಿಸ್ರೆಸ್ಪೆಕ್ಟನ್ನು ಇನ್ಸಲ್ಟ್ನ ಸ್ಟಾಪ್ ಮಾಡಲಿಕ್ಕೆ ಇರುವಂಥ ಬೆಸ್ಟ್ ವೇ ಅಂತ ಅಂದರೆ ಇಗ್ನೋರ್. ಇನ್ನು ಮುಂದೆ ನಿಮ್ಗೆ ಯಾರೇ ಇನ್ಸಲ್ಟ್ ಮಾಡಲಿ, ಇಗ್ನೋರ್ ಏನು ಹೇಳಿರ್ತಾರೆ ಒಂದು ಕಿವಿಯಿಂದ ಕೇಳಿ, ಇನ್ನೊಂದು ಕಿವಿಯಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸೊಳಗಡೆ ಇಳಿಲಿಕ್ಕೆ ಬಿಡಬೇಡಿ. ಯಾಕೆ, ಸೊ ನೀವು ದ ಮೊಮೆಂಟ್ ನೀವು ಅವರನ್ನು ಇಗ್ನೋರ್ ಮಾಡಿ ಅವರಿಗೆ ಯಾವುದೇ ರೀತಿ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂದಾಗ ಅವ್ರಿಗೆ ನೀವು ರಿವಾರ್ಡ್ ಕೊಡ್ತಾ ಇಲ್ಲ. ಆ್ಯಂಡ್ ಕಾಮ್ ಆಗಿರೋ ವ್ಯಕ್ತಿ ಏನಿರ್ತಾರೆ, ಯಾರು ಲೌಡ್ ಆಗಿರ್ತಾರೆ, ಇನ್ಸೆಕ್ಯೂರ್ ಪೀಪಲ್ ಆಗಿರ್ತಾರಲ್ಲ, ಅವರಿಗೆ ಭಯ ಅವ್ರು ಕಂಡ್ರೆ. ಯಾಕೆ ಅಂತ ಅಂದರೆ ದೇ ಕಾಂಟ್ ಪ್ರೆಡಿಕ್ಟ್. ನೀವೇನಾದರೂ ಕಾಮ್ ಆಗಿ ಇರ್ತೀರಾ ಅಂತ ಅಂದರೆ ನಿಮ್ಮ ಎದುರುಗಡೆ ಇನ್ಸೆಕ್ಯೂರ್ ಪರ್ಸನ್ ಇದ್ದಾಗ ಅಥವಾ ನೀವು ಇನ್ಸಲ್ಟ್ ಮಾಡೋ ವ್ಯಕ್ತಿಯನ್ನು ಭಾಳ ಸ್ಟ್ರಾಂಗ್ ಅಂತ ನೀವು ತಿಳ್ಕೊಂಡಿರ್ತೀರ ವಾಯ್ಸಲ್ಲಿ ಅಥವಾ ಅವರ ಬಿಹೇವಿಯರಲ್ಲಿ, ದೇ ಆರ್ ದ ಮೋಸ್ಟ್ ವೀಕೆಸ್ಟ್ ಪರ್ಸನ್. ಸೊ ಆ ವೀಕೆಸ್ಟ್ ಪರ್ಸನ್ನ ಕೀ ಎಲ್ಲಿದೆ ಅಂತ ಅಂದರೆ ಸೊ ರಿಯಾಕ್ಷನ್ ಕೊಡದೇ ಇರೋದ್ರಲ್ಲಿ, ಇಗ್ನೋರ್ ಮಾಡೋದ್ರಲ್ಲಿ. ಸೊ ನಿಮ್ಮ ಎದುರುಗಡೆ ಇರೋ ಪರ್ಸನ್ ಎಷ್ಟೇ ನಿಮಗೆ ಟ್ರಿಗರ್ ಮಾಡ್ತಾ ಇರಲಿ ಅಥವಾ ನಿಮಗೆ ಇನ್ಸಲ್ಟ್ ಮಾಡ್ತಾ ಇರಲಿ, ಸ್ಟೇ ಕಾಮ್, ಆಬ್ಸರ್ವ್ ದೆಮ್. ದ ಮೊಮೆಂಟ್ ನಿಮ್ಮಿಂದ ಏನೂ ರಿಯಾಕ್ಷನ್ ಬರದೇ ಇದ್ದಾಗ ಯು ಬಿಕಮ್ ಅನ್ಪ್ರೆಡಿಕ್ಟೇಬಲ್. ಸೊ ಈ ರೀತಿ ವ್ಯಕ್ತಿಗೆ ಏನಂತ ಅಂದರೆ ಅನ್ಪ್ರೆಡಿಕ್ಟೇಬಲ್. ನಿಮ್ಮ ಮೈಂಡಲ್ಲಿ ಈಗ ಏನು ನಡೀತಾ ಇದೆ ಅನ್ನೋದು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಒಂದು ರೀತಿ ಅವರು ಶೇಕ್ ಆಗ್ತಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಸುದ್ದಿಗೆ ಮತ್ತೆ ಬರಲ್ಲ. ಸೊ ಡೂ ಟ್ರೈ ಇಟ್. ಸೊ ಬರೀ ಅವ್ರು ಹಾಗಂದ್ರು ಇವ್ರು ಹಾಗಂದ್ರು ಅಂತ ಮನಸ್ಸಿಗೆ ಹಚ್ಕೊಂಡು ಕೂರೋದಲ್ಲ. ಆ್ಯಂಡ್ ಆಲ್ಸೋ ಪೀಪಲ್ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕಾದ್ರೆ ನೀವು ಯಾರು ಅಂತ ನಿಮಗೆ ಗೊತ್ತಿರಬೇಕು. ಹೌದಾ, ಈಗ ಕೋಳಿ ಕೂಗಿದ್ರೇ ಬೆಳಗಾಗುತ್ತಾ? ಖಂಡಿತ ಇಲ್ಲ. ಹೊರಗಡೆ ಇರೋ ಜನ ನೀವೆಷ್ಟು ವರ್ದಿ, ನೀವೆಷ್ಟು ಒಳ್ಳೆಯವರು, ನಿಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ಹೇಳಿದ್ರೇ ನಿಮ್ಮ ಸ್ಟ್ರೆಂತ್ ಅರ್ಥ ಆಗಬೇಕಾ? ಅಥವಾ ಹೊರಗಡೆ ಇರೋ ಪರ್ಸನ್ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂತ ನೀವು ಅಂತ ವೀಕ್ ವ್ಯಕ್ತಿನ? ನೋ, ನಾಟ್ ಎಟ್ ಆಲ್. ನೋ ಯುವರ್ ವರ್ತ್, ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಯುವರ್ ಸೆಲ್ಫ್. ನೀವು ಯಾವಾಗ ನಿಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡ್ತೀರಾ, ನಿಮ್ಮ ಸುತ್ತಮುತ್ತ ಅಂಥದೇ ವ್ಯಕ್ತಿಯನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಇನ್ನು ಮುಂದಿಂದ ಯಾರೆಲ್ಲ ನಿಮ್ಮ ಎದುರುಗಡೆ ಇರೋ ಪರ್ಸನ್ ಎಷ್ಟೇ ರಿಯಾಕ್ಟ್ ಮಾಡ್ತಾ ಇರಲಿ ಅಥವಾ ಇನ್ಸಲ್ಟ್ ಮಾಡ್ತಾ ಇದ್ರು, ಕಾಮ್ ಆಗಿ ಇದ್ದು ಅವರಿಗೆ ರಿವಾರ್ಡ್ ಅಥವಾ ನಿಮ್ಮ ರಿಯಾಕ್ಷನ್ ಕೊಡದೆ ಆರಾಮಾಗಿ ಇರಲಿಕ್ಕೆ ತಯಾರಿದ್ದೀರಾ. ನಿಮ್ಮ ಲೈಫ್ ಇದು. ಎಷ್ಟು ದಿವಸ ಟೈಮ್ ವೇಸ್ಟ್ ಮಾಡ್ತೀರಾ, ಅವ್ರಂಗಂದ್ರು ಇವ್ರಂಗಂದ್ರು ಅಂತ ತಲೆ ಮೇಲೆ ಹೊತ್ಕೊಂಡು ಅಥವಾ ತಲೆ ಕೆಡಿಸ್ಕೊಂಡು ಅಲ್ವಾ? ಸೊ ಎಷ್ಟು ಜನ ರೆಡಿ ಇದ್ದೀರಾ ಕಾಮ್ ಆಗಿರಲಿಕ್ಕೆ ಆ್ಯಂಡ್ ಆರಾಮಾದ ಲೈಫ್ನ ಲೀಡ್ ಮಾಡಲಿಕ್ಕೆ? ನೋ ಮ್ಯಾಟರ್ ಯಾರು ಏನೇ ಅಂದ್ಕೊಳ್ಳಿ, ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿ ನಾ ಇರ್ತೀನಿ ಅನ್ನೋರು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಲೂ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.